ಜಮೀನು ವಿಚಾರವಾಗಿ ಚಿಕ್ಕಪ್ಪ ಅಣ್ಣನ ಮಗಳ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಯಲಚಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪೂಜಾ ಹಲ್ಲೆಗೊಳಗಾದ ಮಹಿಳೆ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಯಲಚಿಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಅಣ್ಣ ತಮ್ಮ ಇಬ್ಬರಿಗೂ ಜಗಳ ನಡೆದಿತ್ತು. ಅಣ್ಣನ ಮಗಳು ಪೂಜಾಗೆ ಮಚ್ಚಿನಿಂದ ಕೊಚ್ಚಿ ಹಾಕುತ್ತೇನೆ ಎಂದು ತಮ್ಮ ರವೀಶ್ ಧಮಕಿ ಹಾಕಿದ್ದು. ಇಂದು ಪೂಜಾ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರುತ್ತಿದ್ದ ವೇಳೆ ಚಿಕ್ಕಪ್ಪ ರವೀಶ್ ಮಚ್ಚಿನಿಂದ ಪೂಜಾಳ ಮೇಲೆ ದಾಳಿ ನಡೆಸಿದ್ದಾರೆ. ಸದ್ಯ ಪೂಜಾ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ತುಟಿಗೆ ಸುಮಾರು 30ಕ್ಕೂ ಅಧಿಕ ಹೊಲಿಗೆ ಹಾಕಿದ್ದಾರೆ. ಈ ಬಗ್ಗೆ ಪೂಜಾ ತಂದೆ ಮಾತನಾಡಿದ್ದು, ಜಮೀನು ವಿಚಾರವಾಗಿ ನನ್ನ ಮತ್ತು ನನ್ನ ತಮ್ಮ ರವೀಶ್ ಮಧ್ಯೆ ಜಗಳವಾಗಿತ್ತು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದೆ. ಕೋರ್ಟ್ನಲ್ಲಿ ದಾವೆ ಹಾಕಿದ್ದೇನೆ. ವಿಚಾರಣೆ ನಡೆಯುತ್ತಿದೆ. ಈ ಹಿಂದೆ ನನ್ನ ಮಗಳಿಗೆ ಕೊಚ್ಚಿ ಹಾಕುತ್ತೇನೆ ಎಂದು ನನ್ನ ತಮ್ಮ ರವೀಶ್ ಧಮಕಿ ಹಾಕಿದ್ದ. ಇಂದು ಪೂಜಾ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರುತ್ತಿದ್ದ ವೇಳೆ ರವೀಶ್ ಮಚ್ಚಿನಿಂದ ಪೂಜಾಳ ಮೇಲೆ ದಾಳಿ ಮಾಡಿದ್ದಾನೆ. ಆತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಪೂಜಾ ತಂದೆ ತಿಳಿಸಿದ್ದಾರೆ. ಗಾಡಿ ಹೊಡೆದಾನೆ ಬಂದವನೆ. ನಾವು ಗುಬ್ಬಿ ಆಸ್ಪತ್ರೆಗೆ ಬಂದು ಸೇರ್ಕೊಂಡಿದ್ದೀವಿ. ಅದೇನು ಕ್ರಮ ತಗೊಂತೀರ ನೀವು ತಗೊಂಡು ಅದೇನು ಬಂದೋಬಸ್ತ್ ಮಾಡ್ಕೊಡ್ತೀರ ರೋಡಿಗೆ ಜಗಳಾಡಿದ್ದು ಜಮೀನಿಗೆ 15 ಅದೇ ಪೊಲೀಸ್ನವ್ರಿಗೂ ಗೊತ್ತಿತ್ತು, ಗೊತ್ತು ಎಲ್ಲ ಗೊತ್ತು. ಕೋರ್ಟ್ಗೆ ಹಾಕಿದ್ದು ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟ್ ತೀರ್ಮಾನ ಹಾಕಬೇಕು. ಕೋರ್ಟಲ್ಲಿ ನೀವು ತೀರ್ಮಾನ ಆಗೋಕ್ಕಿಂತ ನೆನ್ನೆ ನಿಮ್ಮ ಕಡೆಗೆ ಹೋಗ್ಬೇಡ ಅಂತ ಇದ್ದ. ನಾವು ಹೋಗೋದೇ ಕೋರ್ಟ್ ತೀರ್ಮಾನ ಆಗಲಿ ನಿಮಗೆ ಆ ಏಕೆ ಹಾಕಿ ಬಂದು ಇವತ್ತು ಮಗಳಿಗೆ ಕಡ್ಬೋದು. ತಮ್ಮ ಹೆಸರು ರವೀಶ್. ನಿಮ್ಮ ತಮ್ಮ ಆಗ್ಬೇಕಾ? ನನಗೆ ತಮ್ಮನೇ. ಪಾಟ್ಕೊಳಿಗೆ ಹೋಗೋದು 13 ವರ್ಷದಿಂದ ಬಿಟ್ಟಿದ್ದು ಸರ್ ರೋಡ. ಇವತ್ತು ರೋಡ್ ಬಿಡಲ್ಲ ಕಳ್ಳ ತೊಳಿತೀನಿ ಅಂತ ಹೇಳಿ ಮಾತಾಡಿದ್ದು. ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟಲ್ಲಿ ಬಂದು ಅವ್ರು ಯಾಕೋ ಕ್ರಮ ತಗೊಳ್ಳಿಲ್ಲ. ಏನೇ ಅದು ಕೋರ್ಟ್ಗೆ ಹೋದರೆ ಕೋರ್ಟ್ ತೀರ್ಮಾನ ಆಗುತ್ತೆ ಹೋದರೆ ಅದು ಕೋರ್ಟ್ಗೆ ಹಾಕಿದ್ದೀನಿ. ಕೋರ್ಟ್ಗೆ ಹಾಕಿ ಇನ್ನೂ ತೀರ್ಮಾನ ಆಗಿಲ್ಲ. ಇವತ್ತು ಹೇಗೆ ಮಗಳು ಏಟ್ ಎಲ್ಲಿಗೆ ಬಿದ್ದಿದೆ? ಏಟು ನಾಲ್ಗೆ ಕೊಡ್ಬೋದು. ಮಾಮೂಲಿ ಬಡಿ ಕೊಟ್ಟು ಕೊಡ್ಬೋದಾನೆ. ಇದು ಒಂದು ಎಲ್ಲಿ ಕರ್ಕೊಂಡ್ಬಂದಿದ್ದೀರಿ ಈಗ? ಎಲ್ಲಿ ಕರ್ಕೊಂಡ್ಬಂದಿದ್ದೀರಿ ಈಗ? ಗುಬ್ಬಿ ಆಸ್ಪತ್ರೆ